ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವು ಹೊರಡ್ತಿರೋಂಥ ಏರಿಯಾ ಯಾವುದು ಅಂತಂದರೆ ಬೆಂಗಳೂರಿನಿಂದ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಹುಬ್ಳಿಗೆ ಹೋಗೋ ಕಾರಣ ಏನು ಅಂತಂದರೆ ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ದಾಂಡೇಲಿನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನಾವು ಇವತ್ತು ದಾಂಡೇಲಿಗೆ ಹೇಗೆ ಹೋದ್ವಿ, ಯಾವ ಥರ ಹೋದ್ವಿ ಮತ್ತು ಎಲ್ಲಿ ಸ್ಟೇ ಆದ್ವಿ, ಎಷ್ಟು ಬಜೆಟು ಅವೆಲ್ಲ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಗಳೂರು KSR ರೈಲ್ವೆ ಸ್ಟೇಷನಿಂದ ಹುಬ್ಳಿಗೆ ಹೊರಡೋಕ್ಕೆ ಅಂತ ನಾವು ಟ್ರೈನ್ ಹತ್ತಿದ್ವಿ. ಸುಮಾರು ರಾತ್ರಿ 11 ಗಂಟೆಗೆ ಹೊರಡುವಂಥ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಗೆ ನಾವು ರೈಲ್ವೆ ಸ್ಟೇಷನಿಂದ ಟ್ರೈನ್ ಹತ್ತಿ ಅಲ್ಲಿಂದ ಹುಬ್ಳಿಗೆ ಹೊರಟ್ವಿ. ಬೆಳಗಿನ ಜಾವ 6 ಗಂಟೆಗೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಟ್ರೈನ್ ಬಂದು ತಲುಪಿತು. ನಾವು ರೈಲ್ವೆ ಸ್ಟೇಷನಿಂದ ಹಾಗೆ ಆಟೋ ಹತ್ಕೊಂಡು ಹುಬ್ಬಳ್ಳಿಯಲ್ಲಿ ಇರುವಂಥ ಶ್ರೀರಾಮ್ ಲಾಡ್ಜ್ನಲ್ಲಿ ಸ್ಟೇ ಆದ್ವಿ. ಆಲ್ರೆಡಿ ಮುಂಚೆ ನಮಗಿಂತ ಒಂದು ದಿನ ಮುಂಚೆನೇ ನಮ್ಮ ಸ್ನೇಹಿತರೆಲ್ಲ ಬಂದು ಸ್ಟೇ ಆಗಿದ್ದರು. ಮತ್ತು ಅವ್ರ ಜೊತೆ ನಾವು ಜಾಯ್ನ್ ಆದ್ವಿ. ಅಲ್ಲಿಂದ ನಾವು ಶ್ರೀರಾಮ್ ಲಾಡ್ಜಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಮ್ಮ ಸ್ನೇಹಿತರೊಬ್ಬರದು ಶುಭ ಸಮಾರಂಭ ಇತ್ತು. ಆ ಶುಭ ಸಮಾರಂಭನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನದ ನಂತರ ನಾವು ಪ್ಲ್ಯಾನ್ ಮಾಡಿದಾಗೆ ಸ್ನೇಹಿತರೆಲ್ಲ ಸೇರಿಕೊಂಡು ದಾಂಡೇಲಿಗೆ ಹೋಗೋಣ ಅಂತ ಹೊರಟ್ವಿ. ಧಾರವಾಡಕ್ಕೆ ಪಯಣ ಬೆಳೆಸಿದ್ವಿ. ಅಲ್ಲಿಂದ ಧಾರವಾಡ ಬಸ್ ಸ್ಟ್ಯಾಂಡ್ಗೆ ಇಳಿದುಕೊಂಡು ಮತ್ತೆ ಧಾರವಾಡದಿಂದ ದಾಂಡೇಲಿ ಬಸ್ನ ಹತ್ತಿದ್ವಿ. ದಾಂಡೇಲಿಗೆ ಹೋಗೋದಕ್ಕೆ ಬಸ್ನ ದರ ಒಬ್ಬರಿಗೆ 70 ರೂಪಾಯಿ ಆಗಿತ್ತು. ನಾವು ಪ್ಲ್ಯಾನ್ ಮಾಡಿದ ಹಾಗೆ ನೈಟ್ ಸ್ಟೇ ರೆಸಾರ್ಟನ್ನು ಬುಕ್ ಮಾಡಿದ್ವಿ. ನಾವು ಸಂಜೆ 6-6:30ಗೆ ದಾಂಡೇಲಿಯನ್ನು ತಲುಪಿದ್ವಿ. ದಾಂಡೇಲಿಗೆ ತಲುಪಿದ ನಂತರ ಮುಂಚಿತವಾಗಿ ರೆಸಾರ್ಟ್ ಅವರಿಗೆ ಪಿಕಪ್ ಮಾಡಿಕೊಳ್ಳಲು ಹೇಳಿದ್ವಿ. ಅವರು ಕೂಡ ಸರಿಯಾದ ಸಮಯಕ್ಕೆ ಬಂದು ಪಿಕಪ್ ಮಾಡಿಕೊಂಡ್ರು ನಮ್ಮನ್ನು. ನೀವೇನಾದರೂ ದಾಂಡೇಲಿಯಿಂದ ನೀವು ಬುಕ್ ಮಾಡಿರೋಂಥ ರೆಸಾರ್ಟ್ಗೆ ಹೋಗಬೇಕು ಅಂತಂದರೆ ಆಟೋದಲ್ಲೋ ಅಥವಾ ಬಸ್ಸಲ್ಲೋ ಹೋಗಬೇಕು. ನೀವು ಆಟೋದಲ್ಲೋ ಬಸ್ಸಲ್ಲೋ ಹೋಗಿ ಕಾದು ಹೋಗೋ ಅಷ್ಟರಲ್ಲಿ ನಿಮಗೆ ಸಮಯ ತುಂಬ ವೇಸ್ಟ್ ಆಗುತ್ತೆ. ಅದರಿಂದ ನೀವೇನಾದರೂ ಮುಂಚಿತವಾಗಿ ರೆಸಾರ್ಟ್ನವ್ರಿಗೆ ಹೇಳಿದರೆ ನಮ್ಮನ್ನು ಪಿಕಪ್ ಮಾಡ್ಕೊಳ್ಳಿ ಅಂತ, ಅದಕ್ಕೆ ಎಕ್ಸ್ಟ್ರಾ ಅಮೌಂಟನ್ನು ಚಾರ್ಜ್ ಮಾಡಿ ನಿಮ್ಮನ್ನು ಪಿಕಪ್ ಮಾಡ್ಕೋತಾರೆ. ಮತ್ತು ಆ ಎಕ್ಸ್ಟ್ರಾ ಅಮೌಂಟ್ಗೆ ಚಾರ್ಜ್ ಮಾಡೋದು ಪಿಕಪ್ ಹೇಗೆ ಅಂತಂದರೆ ರೆಸಾರ್ಟಿಂದ ನಿಮಗೆ ವಾಟರ್ ಆ್ಯಕ್ಟಿವಿಟೀಸು ಮತ್ತು ರೆಸಾರ್ಟು ಮತ್ತು ಅಂದರೆ ಅದನ್ನೆಲ್ಲ ಸೇರಿ ಇನ್ಕ್ಲೂಡ್ ಮಾಡಿನೇ ನಿಮಗೆ ಈ ಟ್ರಾವೆಲ್ ಚಾರ್ಜ್ ಮಾಡಿರ್ತಾರೆ. ಮತ್ತು ಅಲ್ಲಿಂದ ನಾವು ಆಗೋ ಈಗೋ ಬಂದು ರೆಸಾರ್ಟ್ನ ತಲುಪಿದ್ವಿ. ರೆಸಾರ್ಟ್ನ ಬಂದು ತಲುಪಿದ ತಕ್ಷಣ 7 ಗಂಟೆ ಸಮಯ ಆಗಿತ್ತು. ಆವಾಗ ನಮಗೆ ಟೀ ಕಾಫಿ ಕೊಡ್ತಾಯಿದ್ರು. ಟೀ ಕಾಫಿ ಕುಡ್ಕೊಂಡು ಹಾಗೆ ಹುಡುಗರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡೋಣ ಅಂತ ಹೋದ್ವಿ. ಸ್ವಿಮ್ಮಿಂಗ್ ಪೂಲ್ ಅಂತೂ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗೇ ಇತ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು 1 ಅವರ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಅದಾದಮೇಲೆ ಮತ್ತೆ ರೈನ್ ಡ್ಯಾನ್ಸ್ ಹಾಕಿದ್ರು. ರೈನ್ ಡ್ಯಾನ್ಸಲ್ಲಿ ಕೂಡ ಫ್ರೆಂಡ್ಸು ನಾವೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ಎಂಜಾಯ್ ಮಾಡ್ತಾ ಸಮಯ 10 ಗಂಟೆ ಹಾಗೆ ಹೋಯಿತು. ಆ 10 ಗಂಟೆ ನಂತರ ಅವರು ಊಟದ ವ್ಯವಸ್ಥೆ ಮಾಡಿದರು. ಊಟ ಅಂತೂ ತುಂಬ ಚೆನ್ನಾಗೇ ಇತ್ತು. ಆದರೆ ನೀವು ರೆಸಾರ್ಟ್ಗೆ ಹೋದಾಗ ಒಂದು ಫಸ್ಟೇ ಫೋನಲ್ಲಿ ಕೇಳ್ಕೊಂಬಿಡ್ಬೇಕು ಬುಕ್ ಮಾಡಬೇಕಾದ್ರೆ, ವೆಜ್ ಇರೋರಿಗೆ ನಾನ್ ವೆಜ್ ಇದೆಯಾ, ನಾನ್ ವೆಜ್ ಇರೋರಿಗೆ ವೆಜ್ ಇದೆಯಾ ಅಂತ. ಯಾಕಂದರೆ ವೆಜ್ ಇರೋರಿಗೆ ನಾನ್ ವೆಜ್ ಕೊಡೋಲ್ಲ, ನಾನ್ ವೆಜ್ ಇರೋರಿಗೆ ವೆಜ್ ಕೊಡೋಲ್ಲ. ಇದು ಕಂಡೀಷನ್ಸ್ ಅಪ್ಲೈ ಆಗಿರುತ್ತೆ. ಬಟ್ ಅದನ್ನು ಯಾರು ಕೇಳ್ಕೊಳ್ದಿರೆ ಹಾಗೆ ಹೋಗ್ಬಿಡ್ತಾರೆ. ಅದರಿಂದ ನೀವು ಇದನ್ನು ಮಾತ್ರ ತಿಳ್ಕೊಂಡು ಫಸ್ಟೇ ಹೋಗಬೇಕು. ಊಟ ಅಂತೂ ಅನ್ಲಿಮಿಟೆಡ್, ಹೊಟ್ಟೆ ತುಂಬ ಕೊಡ್ತಾರೆ, ಎಷ್ಟು ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿ ಇತ್ತು. ಅದಾದಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಆದಮೇಲೆ ನಾವು ನೆಕ್ಸ್ಟು ಫೈರ್ ಕ್ಯಾಂಪ್ ಹಾಕಿ ಅಂತಂದ್ವಿ. ಅವರು ಫೈರ್ ಕ್ಯಾಂಪ್ನ ರೆಡಿ ಮಾಡಿದ್ರು. ಫೈರ್ ಕ್ಯಾಂಪ್ ಹುಡುಗರೆಲ್ಲ ಕೂತ್ಕೊಂಡು ಸುಮಾರು 12 ಗಂಟೆ ಗಂಟ ಮಾತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಫೈರ್ ಕ್ಯಾಂಪ್ನ ಎಂಜಾಯ್ ಮಾಡ್ತಾ ಹಾಗೆ ರೆಸಾರ್ಟ್ ಅವ್ರು ಕೇಳಿದ್ರು, ನೀವು ಬೆಳಗ್ಗೆ ಸೈಟ್ ಸೀಯಿಂಗ್ಗೆ ಹೋಗ್ಬೇಕಾ ಅಥವಾ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗ್ಬೇಕಾ ಅಂತ. ಯಾಕೆ ಅಂತಂದರೆ ನಾವು ಏನು ಪ್ಯಾಕೇಜ್ನ ಹೇಳಿರ್ತೀವೋ ಅವ್ರು ಆ ಪ್ಯಾಕೇಜ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಬೇಕು ಅಂತಂದರೆ ನಾವು ಪರ್ಸ್ನಲಾಗಿ ಪೇ ಮಾಡಿಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡಬೇಕು. ಆದ್ದರಿಂದ ನಾವು ಏನಿಲ್ಲ, ಪ್ಯಾಕೇಜಲ್ಲಿ ಏನಿದೆಯೋ ಅದಕ್ಕೆ ಮಾತ್ರ ಕರ್ಕೊಂಡು ಹೋಗಿ ಅಂತ ಅಂದ್ವಿ. ಬಟ್ ಆ ಪ್ಯಾಕೇಜ್ ಚಾರ್ಜ್ ಎಷ್ಟು ಏನು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಾದ ನಂತರ ನಾವು ರೂಮ್ಗೆ ಹೋಗಿ ಸ್ಟೇ ಮಾಡಿದ್ವಿ. ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಸುಮಾರು 9 ಗಂಟೆ 10 ಗಂಟೆಗೆಲ್ಲ ರೆಡಿ ಆಗಿದ್ವಿ. ಬೆಳಗ್ಗೆ ರೆಡಿ ಆದಾಗೆ ಇನ್ನೂ ಸಮಯ ಇತ್ತು ಹೊರಡೋಕ್ಕೆ. ಆವಾಗ ನಾವು ಆ ಗ್ಯಾಪಲ್ಲಿ ನಾವು ಕ್ಯಾರಮ್ ಮಾಡ್ತಾಯಿದ್ವಿ. ಕ್ಯಾರಮು ಮತ್ತು ಶಟಲ್ ಕಾಕು ಮತ್ತು ಬೋ ಅಂಡ್ ಆರೋ ಈ ಥರ ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಇತ್ತು. ಇದೆಲ್ಲ ಆಡ್ತಾ ಇದ್ದಂಗೆ ರೆಸಾರ್ಟ್ ಅವರ ಗಾಡಿ ರೆಡಿಯಾಗಿತ್ತು. ಇವಾಗ ದಾಂಡೇಲಿ ವಾಟರ್ ರಾಫ್ಟಿಂಗು, ರಿವರ್ ಆ್ಯಕ್ಟಿವಿಟೀಸ್ಗೆ ಕರ್ಕೊಂಡು ಹೋಗೋದಕ್ಕೆ ನಾವು ಕೂಡ ಅಲ್ಲಿಂದ ಜೀಪ್ ಹತ್ಕೊಂಡು ನಾವು ರಿವರ್ ಹತ್ರಕ್ಕೆ ಹೋದ್ವಿ. ಅಲ್ಲಂತೂ ಹೋಗ್ತಾ ಇದ್ದಂಗೆ ಫುಲ್ಲು ಹುಡುಗರು ನೋಡ್ತಾ ಫಿದಾ ಆಗ್ಬಿಟ್ರು. ದಾಂಡೇಲಿಯಲ್ಲಿ ಫೇಮಸ್ ಏನಂತಂದರೆ ವಾಟರ್ ರಾಫ್ಟಿಂಗು ಮತ್ತು ಅದರಲ್ಲಿ ಸೆಂಟ್ರಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡ್ತಾರೆ. ಇದನ್ನೆಲ್ಲ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ನಾವು ಕೂಡ ಅಲ್ಲಿ ವಾಟರ್ ರಾಫ್ಟಿಂಗ್ಗೆ ಹೋದ್ವಿ. ಈ ವಾಟರ್ ರಾಫ್ಟಿಂಗು ಒಂದು 4 ಆ್ಯಕ್ಟಿವಿಟೀಸ್ ಇರ್ತವೆ. ಕಯಾಕಿಂಗು, ಬಿಗ್ ಬಲೂನ್ ರೋಲರು ಮತ್ತು ಸ್ವಿಮ್ಮಿಂಗು, ವಾಟರ್ ರಾಫ್ಟಿಂಗು, ಈ 4 ಪ್ಯಾಕೇಜಲ್ಲೇ ಆ್ಯಡೆಡ್ ಆಗಿರುತ್ತೆ. ಅದರಿಂದ ಈ 4ಗೆ ಯಾವುದೇ ಚಾರ್ಜಸ್ ಇರೋಲ್ಲ ಮತ್ತು ರೆಸಾರ್ಟ್ ಅವ್ರ ಕಡೆಯಿಂದನೇ ಪ್ಯಾಕೇಜಲ್ಲೇ ಬುಕ್ ಆಗಿರುತ್ತೆ. ನಾವು ಫಸ್ಟು ಇವರು ಕರ್ಕೊಂಡು ಹೋಗಿದ್ದು ನಮ್ಮನ್ನು ಕಯಾಕಿಂಗ್ಗೆ ಕರ್ಕೊಂಡು ಹೋದ್ರು. ಅದಂತೂ ತುಂಬ ಚೆನ್ನಾಗೇ ಇತ್ತು. ಬಟ್ ಏನು ಅಂತಂದರೆ ತುಂಬ ದಪ್ಪ ಇರೋರಿಗಂತೂ ಇದನ್ನು ರೈಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ.
ಬಟ್ ಆದರೂ ಒಂಥರ ತುಂಬ ಚೆನ್ನಾಗೇ ಇತ್ತು. ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು. ಆ ಕಯಾಕಿಂಗು ಒಂದು 15 ಮಿನಿಟ್ಸಿಂದ 20 ಮಿನಿಟ್ಸ್ ಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟು ನಾವು ಬಂದಿದ್ದು ವಾಟರ್ ರಾಫ್ಟಿಂಗು. ಈ ವಾಟರ್ ರಾಫ್ಟಿಂಗಲ್ಲಿ ಸುಮಾರು 8 ಜನ ಇರಬೇಕು. ಅದರಲ್ಲಿ ಗೈಡ್ ಒಬ್ಬರು ಇರ್ತಾರೆ. ಒಟ್ಟು ಸೇರಿ 9 ಜನ ಇರ್ತಾರೆ. ಈ 8 ಜನ ಇರೋ ಅಂಥ ವಾಟರ್ ರಾಫ್ಟಿಂಗ್ ಬೋಟ್ನಲ್ಲಿ ನಾವು ರಿವರ್ ಒಳಗಡೆ ಕರ್ಕೊಂಡೋಗಿ ಅಲ್ಲಿಂದ ರಿವರ್ಗೆ ಕರ್ಕೊಂಡೋಗಿ ಬಿಟ್ಟಾಗ ಅವ್ರಿಗೆ ಫಸ್ಟು ನಮಗೆ ಗೈಡೆನ್ಸ್ ಕೊಡ್ತಾರೆ. ಯಾವ ಥರ ಅದನ್ನು ಮೂವ್ ಮಾಡಬೇಕು, ಫಾರ್ವರ್ಡ್ ಮಾಡಬೇಕು, ರಿವರ್ಸ್ ಮಾಡಬೇಕು, ಟರ್ನಿಂಗು ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಎಲ್ಲಿ ನಾವು ಸ್ವಿಮ್ ಮಾಡಬೇಕು, ಯಾವ ಜಾಗದಲ್ಲಿ ಏನಾದರೂ ಬಿದ್ದರೆ ಏನಾಗುತ್ತೆ, ಕಲ್ಲುಗಳು ಇರೋ ಜಾಗದಲ್ಲಿ ಬಿದ್ದರೆ ನಾವು ಯಾವ ಥರ ಸ್ವಿಮ್ ಮಾಡಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಅವರು ನಮಗೆ ಹೇಳೋವಂಥದ್ದು ಏನು ಅಂತಂದರೆ, ನಿಮಗೆ ಈ ರಾಫ್ಟಿಂಗು ನಿಮಗೆ ಫೋಟೋಸು ವೀಡಿಯೋಸು ಏನಾದ್ರು ಬೇಕು ಅಂತ ಅಂದರೆ ಅಲ್ಲಿ ನಮ್ಮ ಫೋಟೋಗ್ರಾಫರ್ ಇರ್ತಾರೆ. ಈ ಫೋಟೋಗ್ರಾಫರ್ಗೆ DSLR ಫೋಟೋಗೆ 600 ರುಪೀಸ್ ಆಗುತ್ತೆ. ಮತ್ತು ವೀಡಿಯೋ ಬೇಕು ಅಂತ ಅಂದರೆ ನಿಮಗೆ 1000 ರುಪೀಸ್ ಆಗುತ್ತೆ. ಎಲ್ಲ ಸೇರಿ 1600 ಆಗುತ್ತೆ. ಬೇಕು ಅಂತಂದರೆ ನಾವು ಫೋಟೋ ಮತ್ತು ವೀಡಿಯೋನ ತಗೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನೀವು ಮಿಸ್ ಮಾಡಿದರೆ ಏನು ಅಂತಂದರೆ 1600 ರೂಪಾಯಿ ಕೊಟ್ಟು ನೀವು ಅದನ್ನು ತೊಗೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಮತ್ತು ತುಂಬ ಚೆನ್ನಾಗಿ ಫೋಟೋಗಳು ಹಿಡಿತಾರೆ ಮತ್ತು ವೀಡಿಯೋಗಳು ಹಿಡಿತಾರೆ. ಅದನ್ನು ನೀವು ಖಂಡಿತ ಮಿಸ್ ಮಾಡ್ಕೊಬೇಡಿ. ಅಮೌಂಟ್ ಬಗ್ಗೆ ಯಾವುದೇ ಯೋಚನೆ ಮಾಡಿದರೆ ಖಂಡಿತ ಒಪ್ಕೊಂಡು ಆ ವಿಡಿಯೋ ಮತ್ತು ಫೋಟೋಸ್ನ ತೊಗೊಳ್ಳಿ. ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಅದಾದ ನಂತರ ನಾವು ಅದಕ್ಕೆಲ್ಲ ಒಪ್ಕೊಂಡು ನಾವು 8 ಮೆಂಬರ್ಸ್ ಇದ್ವಿ. 8 ಮೆಂಬರ್ಸ್ ಸೇರಿ ಡಿವೈಡ್ ಮಾಡಿಕೊಂಡು ನಾವು ಅದನ್ನು ಓಕೆ ಅಂತ ಹೇಳ್ಬಿಟ್ಟು ಮತ್ತು ವೀಡಿಯೋಗೆ ಮತ್ತು ಫೋಟೋಗೆ ನಾವು ಒಪ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಹೋಗ್ತಾ ಇದ್ದಂಗೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಸ್ವಿಮ್ಮಿಂಗ್ಸು ಮತ್ತು ಫೋಟೋ ಶೂಟ್ಸು ಎಲ್ಲ ಅವರೇ ಯಾವ್ಯಾವ ಥರ ಫೋಟೋಗಳು ಹಿಡಿಬೇಕು, ಯಾವ್ಯಾವ ಥರ ಸ್ವಿಮ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ನಾವು ಏನು ಒಂದು ನಮ್ಮಲ್ಲಿ ಡಿಸಪಾಯಿಂಟ್ ಆಗಿದ್ದು ಅಂತಂದರೆ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮತ್ತು ಅಲ್ಲಿಂದ ನಾವು ಸೆಂಟ್ರಲ್ಲಿ ಜಂಪ್ ಮಾಡೋಕ್ಕೆ ಹೇಳ್ತಾರೆ ಬೋಟ್ ಮೇಲೆ. ಬೋಟಿಂದ ಜಂಪ್ ಮಾಡಿದ ತಕ್ಷಣ ನಾವು ಸ್ವಿಮ್ ಮಾಡ್ತೀವಿ. ಸ್ವಿಮ್ಮಿಂಗ್ ಬರ್ತಾ ಇರೋರು ಕೂಡ ಅಲ್ಲಿ ಲೈಫ್ ಜಾಕೆಟ್ನ ಹಾಕ್ಕೊಂಡು ಸ್ವಿಮ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಅದ್ರ ಫೋಟೋ ಶೂಟು ವೀಡಿಯೋಸ್ ಎಲ್ಲ ಅವರೇ GoPro ಕ್ಯಾಮ್ರಾದಲ್ಲಿ ತಲೆ ಮೇಲೆ ಇರೋವಂಥ ಹ್ಯಾಟಲ್ಲಿ ತೆಗಿತಾ ಇರ್ತಾರೆ, ಹೆಲ್ಮೆಟ್ ಮೇಲೆ ತೆಗಿತಾ ಇರ್ತಾರೆ. ನಾವು ಅದೇ ಥರ ಸುಮಾರು 1 ಅವರ್ 1.5 ಅವರ್ ರಿವರಲ್ಲಿ ಸ್ವಿಮ್ ಮಾಡ್ತಾ ಮತ್ತು ವಾಟರ್ ರಾಫ್ಟಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಅದಾದಮೇಲೆ ವಾಟರ್ ಆ್ಯಕ್ಟಿವಿಟೀಸು ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ತಗೊಡ್ತಾರೆ. ಸಿಸ್ಟಮಲ್ಲಿ ಹಾಕಿ ನಮಗೆ ಫೋಟೋಸು ಮತ್ತು ವೀಡಿಯೋಸು ತಕ್ಕೊಡಿ ಅಂತ ಕೇಳಿದಾಗ ಅವರು ನಮಗೆ ಒಂದೇ ಒಂದು ಡಿಸಪಾಯಿಂಟ್ ಮಾಡಿದ್ದೇನು ಅಂತಂದರೆ, ಸಾರಿ ಸರ್ ನಿಮ್ಮದು ವೀಡಿಯೋಸ್ ಎಲ್ಲ ಎರರಾಗಿದೆ ಅಂತ ಅಂದರು. ನಮಗೆ 8 ಜನಕ್ಕೂ ತುಂಬ ಡಿಸಪಾಯಿಂಟ್ ಆಗೋಯ್ತು. ಏನಪ್ಪ ಇದು ಕಷ್ಟಪಟ್ಟು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಇದೆಲ್ಲ ವೀಡಿಯೋಸ್ ಎಲ್ಲ ಇವರು ಎರರ್ ಅಂತಿದ್ದಾರಲ್ಲ ಅಂತ ನಮಗಂತೂ ತುಂಬಾ ಬೇಜಾರಾಯಿತು. ಬಟ್ ಯಾಕೆ ಈ ಥರ ಆಯಿತು ಅಂತ ಅವ್ರನ್ನ ಕೇಳಿದ್ರೆ, ಇಲ್ಲ ಸರ್ 1000 ಜನ ಬರ್ತಾ ಇರ್ತಾರೆ, 1000 ಜನ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತದೆ, ಮೆಮೊರಿ ಕಾರ್ಡ್ ಎರರ್ ಆಯ್ತವೆ, ಅವಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂದರು. ಇಲ್ಲ ಸರ್ ನಮ್ಗೆ ಇನ್ನೊಂದು ಸತಿ ಏನಾದ್ರು ಚಾನ್ಸ್ ಕೊಡ್ತೀರಾ ಅಂತಂದ್ವಿ. ಖಂಡಿತ ಆಗೋದಿಲ್ಲ ಸರ್, ಬೇಕಾದ್ರೆ ನಿಮ್ಮದು DSLRಲ್ಲಿ ಹಿಡಿದಿರೋಂಥ ಫೋಟೋಸ್ ಇವೆ, ಅದು ಬೇಕಾದ್ರೆ ತೊಗೊಳ್ಳಿ, ವೀಡಿಯೋಸ್ ಅಂತೂ ಕೊಡೋಕ್ಕಾಗಲ್ಲ ಅಂತಂದರು. ಅದಂತೂ ನಮಗೆ ತುಂಬಾ ಬೇಜಾರು ಮಾಡ್ತು. ನೀವೇನಾದರೂ ದಾಂಡೇಲಿಗೆ ಹೋದಾಗ ನಿಮಗೆ ಬೋಟಲ್ಲಿರೋಂಥ ಗೈಡ್ ಹತ್ರ ಕೇಳ್ಕೊಂಬಿಡಿ, ವೀಡಿಯೋ ಎಲ್ಲ ರೆಕಾರ್ಡ್ ಆಗ್ತಿದೆಯಾ, ಫೋಟೋ ಎಲ್ಲ ರೆಕಾರ್ಡ್ ಆಗ್ತಿದೆಯಾ ಅಂತ. ಯಾಕಂದರೆ ನೀವು ಕೂಡ ನಮ್ಮ ಥರ ಡಿಸಪಾಯಿಂಟ್ ಆಗಬಾರ್ದು. ಬೇಕಾದ್ರೆ ಒಂದು ಸತಿ ಡೌಟ್ ಇದ್ರೆ ಚೆಕ್ ಕೂಡ ಮಾಡ್ಕೊಂಬಿಡಿ ಅದರಲ್ಲಿ ವೀಡಿಯೋ ಎಲ್ಲ ರೆಕಾರ್ಡ್ ಆಗ್ತಿದೆಯಾ ಅಂತ. ಯಾಕಂದರೆ ನೀವು ಅಷ್ಟೆಲ್ಲ ಎಂಜಾಯ್ ಮಾಡಿಬಿಟ್ಟು ಕೊನೆಗೆ ವೀಡಿಯೋ ಸಿಕ್ಕಿಲ್ಲ ಅಂದಾಗ ಯಾರಿಗೆ ಆಗಲಿ ಡಿಸಪಾಯಿಂಟ್ ಆಗುತ್ತೆ. ಸರಿ, ಅಲ್ಲಿಂದ ಬೇಜಾರಿಂದ ರೆಸಾರ್ಟ್ಗೆ ಹೋದ್ವಿ. ರೆಸಾರ್ಟಲ್ಲಿ ಹೋಯ್ತಾ ಇದ್ದಂಗೆ ಮಧ್ಯಾಹ್ನದ ಊಟ ರೆಡಿ ಆಗಿತ್ತು. ಊಟ ಅಂತೂ ತುಂಬ ಸಖತ್ತಾಗಿ ಇತ್ತು, ಅದರಲ್ಲಂತೂ ಡೌಟೇ ಇಲ್ಲ. ಮತ್ತು ಅಲ್ಲಿಂದ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಸ್ವಲ್ಪ ಹಳೆ ನೀರಾಗಿತ್ತು. ಹಳೆ ನೀರನ್ನ ಚೇಂಜ್ ಮಾಡಬೇಕು ಅಂತಂದರು. ಇಲ್ಲ ಸರ್ ನಾವು ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು, ಏನಿಲ್ಲ ಸರ್ ಬೇಜಾರು ಮಾಡ್ಕೊಡಿ, ನಮ್ಮದೇ ಇನ್ನೊಂದು ರೆಸಾರ್ಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲೂ ಬೇಕಾದ್ರೆ ಎಂಜಾಯ್ ಮಾಡಿ ಅಂದ್ಬಿಟ್ಟು ಪಕ್ಕದಲ್ಲಿರುವಂಥ ರೆಸಾರ್ಟ್ಗೆ ಕರ್ಕೊಂಡು ಹೋದ್ರು. ಅದು ಯಾವ ರೆಸಾರ್ಟು ಏನು ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ವೀಡಿಯೋನ ಕೊನೆ ಗಂಟೆ ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ರೆಸಾರ್ಟ್ಗೆ ಹೋಗಿ ಅಲ್ಲಿರೋಂಥ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಎಂಜಾಯ್ ಮಾಡಿದ್ವಿ. ಆ ರೆಸಾರ್ಟ್ ಕೂಡ ತುಂಬ ಚೆನ್ನಾಗೇ ಇತ್ತು. ಅಲ್ಲಿಂದ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡ್ತಾ ಇದ್ದಂಗೆ ಮತ್ತೆ ರೆಸಾರ್ಟ್ ಅವರು ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಅದನ್ನು ವಿಸಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದರು. ಸರಿ ಅಂದ್ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲಿಂದ ಪಾರ್ಕ್ನ ವಿಸಿಟ್ ಮಾಡೋಕ್ಕೆ ಅಂತ ಹೋದ್ವಿ. ಪಾರ್ಕ್ಗೆ ಹೋಗ್ತಾ ಇದ್ದಂಗೆ ಇನ್ನೂ ಒಂದು 1/2 ಅವರ್ ಟೈಮ್ ಇತ್ತು ಪಾರ್ಕ್ ಎಂಟ್ರಿಗೆ. ಬಟ್ ಆದರೂ ಅಲ್ಲಿ ಪಾರ್ಕ್ ಒಳಗಡೆ ಬಿಟ್ಟಿಲ್ಲ. ಯಾಕೆ ಅಂತಂದರೆ, ಸರ್ ಇನ್ನು ಅರ್ಧ ಗಂಟೆಯಲ್ಲಿ ನಿಮಗೆ ಈ ಪಾರ್ಕ್ನೆಲ್ಲ ಸುತ್ತ ನೋಡೋಕ್ಕೆ ಆಗೋದಿಲ್ಲ, ಈಗ ಸಮಯ ಆಗಿದೆ, 5 ಗಂಟೆ ಆಗಿದೆ ಅಂತಂದರು. ರೆಸಾರ್ಟ್ ಅವರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಕರ್ಕೊಂಡು ಹೋಗ್ತೀವಿ ಅಂತಂದರು. ಬಟ್ ನಮಗೆ ಬೆಂಗಳೂರಿಗೆ ಮತ್ತು ಹಿಂತಿರುಗಬೇಕಾಗಿರೋದ್ರಿಂದ ನಮಗೆ ಸಮಯ ಇರಲಿಲ್ಲ. ಆದ್ದರಿಂದ ಮತ್ತೆ ನಾವು ರೆಸಾರ್ಟ್ಗೆ ಹೋಗ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆದ್ವಿ. ನಮಗೆ ಟ್ರೈನ್ ಇದ್ದಿದ್ದು 8 ಗಂಟೆಗೆ, 8 ಗಂಟೆ ಮತ್ತು 9 ಗಂಟೆ ಮತ್ತು ಲಾಸ್ಟ್ 11 ಗಂಟೆಗೆ ಒಂದು ಟ್ರೈನ್ ಇತ್ತು. ಸರಿ ಅಂದ್ಬಿಟ್ಟು ನಾವು ಇಲ್ಲಿಂದ ಹತ್ರ ಹೆಂಗೆ ಟ್ರೈನ್ಗೆ ಹೋಗೋದು ಅಂತ ರೆಸಾರ್ಟ್ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ರು, ಇಲ್ಲಿಂದ ನೀವು ಹುಬ್ಳಿಗಾದರೂ ಹೋಗಿ ಹತ್ಬೋದು, ಇಲ್ಲ ಅಂತಂದರೆ ಇಲ್ಲೇ ಅಳಿಯಾಳ ಅಂತ ಒಂದು ಏರಿಯಾ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಆಲ್ನಾವರಂ ಅಂತ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಗೆ ಹೋದ್ರೂ ಕೂಡ ನಿಮಗೆ
ಅಲ್ಲಿ ಹೋದ್ರೂ ಕೂಡ ಟ್ರೈನ್ನ ಕ್ಯಾಚ್ ಮಾಡ್ಬೋದು ಅಂತ ಅಂದರು. ಸರಿ, ನಾವು ಅವ್ರು ಹೇಳ್ದಂಗೆ ಹಳಿಯಾಳೆಯಿಂದ ಅಲ್ನಾವರಂ ಸ್ಟೇಷನ್ಗೆ ಹೋದ್ವಿ. ಮತ್ತು ರೆಸಾರ್ಟಿಂದ ನಮಗೆ ದಾಂಡೇಲಿಗೆ ಅವರೇ ಡ್ರಾಪ್ ಮಾಡಿದ್ರು. ಇವಾಗ ನಿಮಗೆ ಡೌಟ್ ಇರುತ್ತೆ, ನಾವು ಹೋಗಿರೋಂಥ ರೆಸಾರ್ಟ್ ಯಾವುದು ಅಂತಂದ. ನಾವು ಹೋಗಿರೋಂಥ ರೆಸಾರ್ಟ್ ಯಾವುದು ಅಂತಂದರೆ ದಾಂಡೇಲಿಯಿಂದ ಪಾಳಂಗಿ ಅನ್ನೋ ಏರಿಯಾದಲ್ಲಿ ಇರೋವಂಥ ಪ್ರಥಮ್ ರೆಸಾರ್ಟ್ಗೆ ಹೋಗಿದ್ವಿ. ಆ ರೆಸಾರ್ಟ್ನ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿಕೊಂಡು ನೀವೇನಾದರೂ ದಾಂಡೇಲಿಗೆ ಹೋಗಬೇಕು ಅಂತ ಅಂದರೆ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೋದು ಮತ್ತು ಬುಕ್ ಮಾಡ್ಬೋದು. ದಾಂಡೇಲಿನಲ್ಲಿ ಎಂಜಾಯ್ ಮಾಡೋಕ್ಕೆ ಇದೊಂದು ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್ ಅಂತಲೇ ಹೇಳ್ಬೋದು. ನಿಮಗೆ 3 ಟೈಮ್ಸ್ ಫುಡ್ ಇರುತ್ತೆ, ಫೈರ್ ಕ್ಯಾಂಪ್ಸ್ ಇರುತ್ತೆ, ಮತ್ತು ಆ್ಯಕ್ಟಿವಿಟೀಸ್ ಇರುತ್ತೆ, ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇದೆಲ್ಲನೂ ರೆಸಾರ್ಟ್ ಅವರೇ ಇನ್ಕ್ಲೂಡ್ ಮಾಡಿರ್ತಾರೆ. ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಲೋ ಬಜೆಟ್ ಫ್ರೆಂಡ್ಲಿನಲ್ಲಿ ನಿಮಗೆ ಎಂಜಾಯ್ ಮಾಡಬೇಕು ದಾಂಡೇಲಿನ ಅಂತಂದರೆ ಈ ರೆಸಾರ್ಟ್ನ ಬುಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಪರ್ ಹೆಡ್ 1500 ರುಪೀಸ್ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.